ಈ ಆಟೋ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಮತ್ತೊಂದು ಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟು. ಧರ್ಮಸ್ಥಳಗಳಲ್ಲಿ ನೂರಾರು ಶವಗಳನ್ನು ನಾನು ಹೂತಿಟ್ಟಿದ್ದೀನಿ ಅಂತೇಳಿ ಏನು ದೂರು ಕೊಟ್ಟನಲ್ಲ, ಕಂಪ್ಲೇಂಟ್ ಮಾಡಿದ್ನಲ್ಲ, ಆರೋಪ ಮಾಡಿದ್ನಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇತ್ರಾವತಿ ನದಿ ತೀರದಲ್ಲಿ ಇವತ್ತು ಮೂರನೇ ದಿನವೂ ಕೂಡ SIT ಶೋಧ ಕಾರ್ಯವನ್ನು ಶುರು ಮಾಡಿದೆ. ಮೊನ್ನೆ ಒಂದು ಮಾತ್ರ, ನಿನ್ನೆ 2, 3, 4, 5 ಈ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿತ್ತು, ಉತ್ಖನನ ಮಾಡಲಾಗಿತ್ತು. ಆದರೆ ಏನೂ ಪತ್ತೆಯಾಗಿಲ್ಲ. ಇವತ್ತು 6ನೇ ಪಾಯಿಂಟ್ನಿಂದ ಶುರುವಾಗುತ್ತೆ SITಯ ಶೋಧ. ಇಲ್ಲೇ ಒತ್ತಿಟ್ಟಿದ್ದೀನಿ ನಾನು ಅಂತೇಳಿ 13 ಸ್ಥಳಗಳನ್ನು ಆ ಅನಾಮಿಕ ವ್ಯಕ್ತಿ ತೋರಿಸಿರ್ತಾನೆ. ಅದರಲ್ಲಿ 5 ಗುಂಡಿಗಳನ್ನು ಅಗದಿದ್ರೂ ಏನೂ ಸಿಕ್ಕಿಲ್ಲ. ಇವತ್ತು 6, 7, 8 ಬಹುಶಃ ಸಾಧ್ಯವಾದರೆ 9ನೇ ಪಾಯಿಂಟ್ನಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡ್ತಾರೆ. ಈ ಅನಾಮಿಕ ವ್ಯಕ್ತಿ ಹೇಳಿದ್ದು 2-3 ಅಡಿ, ಆದರೆ SIT ತನಿಖೆ ಸಂದರ್ಭದಲ್ಲಿ ಅಗಿತಾ ಇರೋದು 7-8 ಅಡಿಗಳಷ್ಟು. ಸೆಕೆಂಡ್ ಚಾನ್ಸ್ ತಗೊಳ್ಳೋದು ಬೇಡ ಅಂತ. ಸೊ ಹಾಗೆ ಈ ಧರ್ಮಸ್ಥಳದಲ್ಲಿ ಶವವನ್ನು ಹೂತಿಟ್ಟ ಆರೋಪ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಸನ್ನು ತನಿಖೆ ಮಾಡ್ತಿರುವಂತಹ SIT ಟೀಮ್ಗೆ ಮತ್ತೊಂದಿಷ್ಟು ಪೊಲೀಸರ ಬೆಂಬಲ ಸಿಗ್ತಾ ಇದೆ, ಬಲ ಸಿಗ್ತಾ ಇದೆ. ಮತ್ತೆ ಈಗ ಈ ಟೀಮ್ಗೆ 9 ಪೊಲೀಸರನ್ನ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರೋದು. DGIGP ಡಾಕ್ಟರ್ MA ಸಲೀಂ ಅವರಿಂದ ಆದೇಶವನ್ನು ಹೊರಡಿಸಲಾಗಿದೆ. ಈಗಾಗಲೇ 20 ಮಂದಿ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿತ್ತು. ಈಗ ಮತ್ತೆ 9 ಜನ ಎಕ್ಸ್ಟ್ರಾ. ಈಗ 9 ಪೊಲೀಸರನ್ನ ನೇಮಕ ಮಾಡಿ ಆದೇಶ ಹೊರಡಿಸಿರೋದ್ರಿಂದ ಮತ್ತಷ್ಟು ಬಲ ಸಿಗ್ತಾ ಇದೆ, ಪೊಲೀಸರ ಬಲ ಸಿಗ್ತಾ ಇದೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆಯ ASI ಲಾರೆನ್ಸ್ ಇದ್ದಾರೆ ಈ ಟೀಮ್ನಲ್ಲಿ. ವಿಟಾ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಮನೋಜ್ ಅವರಿದ್ದಾರೆ. ಪುಂಜಾಲಕಟ್ಟೆ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಸಂದೀಪ್ ಇದ್ದಾರೆ. ಉಡುಪಿಯ CSP ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಲೋಕೇಶ್ ಇದ್ದಾರೆ. ಹೊನ್ನಾವರದ ಪೊಲೀಸ್ ಠಾಣೆಯ SC ನಾಯಕ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು, ಇನ್ನಿತರ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಟೋಟಲ್ 29 ಜನ ಟೀಮ್ ಆಯಿತು ಈಗ SITಲಿ. ಸೊ ಮೊದಲ ದಿನ 1ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡಲಾಗಿತ್ತು, ಏನೂ ಸಿಕ್ಕಲಿಲ್ಲ. ಇನ್ನು 2, 3, 4, 5 ನಿನ್ನೆ 4 ಕಡೆಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು, ಏನೂ ಸಿಕ್ಕಿಲ್ಲ. ಇನ್ನುಳಿದಂತೆ ಇವತ್ತು 6, 7, 8 ಸಾಧ್ಯವಾದರೆ 9ನೇ ಪಾಯಿಂಟ್ನಲ್ಲೂ ಕೂಡ ಇವತ್ತು ಉತ್ಖನನ ಮಾಡ್ತಾರೆ. ನೋಡ್ಬೇಕು ಇವತ್ತೇನಾದರೂ ಸಿಗುತ್ತಾ ಅಂತ.